ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ರುಚಿ. ನಿಮಗೆ ಕೂಡ ಹೀಗೇನೆ ಜಟ್ಪಟಾಗಿ ವೆಜ್ ಪುಲಾವ್ ಮಾಡಬೇಕಾ? ಹಾಗಾದರೆ ಬನ್ನಿ, ವಿಡಿಯೋ ಮಿಸ್ ಮಾಡದೆ ನೋಡಿ. ಇಲ್ಲಿ ಮೊದಲಿಗೆ ಪ್ಯಾನ್ ತೊಗೊಂಡಿದ್ದೇನೆ ಹಾಗೂ ಕೊಕೊನಟ್ ಆಯಿಲನ್ನು ಹಾಕ್ತಾ ಇದ್ದೇನೆ. ನೀವು ತುಪ್ಪವನ್ನು ಕೂಡ ಈ ಸಮಯದಲ್ಲಿ ಹಾಕ್ಬೋದು. ಇಲ್ಲಿ ಎಣ್ಣೆ ಬಿಸಿಯಾಗಿದ್ದೆ, ಇಡೀ ಗರಂ ಮಸಾಲೆಗಳನ್ನು ತೊಗೊಂಡಿದ್ದೇನೆ. ಸ್ವಲ್ಪ ಸೋಂಪು, ಒಂದು ತುಂಡು ಚಕ್ಕೆ, 4 ಲವಂಗ, 2 ಏಲಕ್ಕಿ, 2 ಸ್ಟಾರ್ ಹಾಗೂ ಬಿರಿಯಾನಿ ಎಲೆ ಇವೆಲ್ಲವನ್ನು ಹಾಕಿದ ಮೇಲೆ 2 ಆನಿಯನನ್ನು ಚೆನ್ನಾಗಿ ಚಾಪ್ ಮಾಡಿದ್ದೇನೆ, ದೊಡ್ಡ ಆನಿಯನ್ಸ್, ಹಾಗೂ ಕೆಂಪು ಬಣ್ಣಕ್ಕೆ ತಿರುಗುವ ತನಕ ಚೆಂದ ಮಾಡಿ ಫ್ರೈ ಮಾಡಬೇಕು. ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಮಾಡಿ, ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು. ಆನಿಯನ್ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. ಇಲ್ಲಿ ಆನಿಯನ್ ಸಾಧಾರಣ ಫ್ರೈ ಆಗಿದೆ. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾ ಇದ್ದೇನೆ, 1 ಸ್ಪೂನಷ್ಟು. ಇವಾಗ ಕಂಪ್ಲೀಟಾಗಿ ಇದರದ್ದು ಹಸಿ ವಾಸನೆ ಹೋಗೋವರೆಗೂ ಚೆಂದ ಮಾಡಿ ಫ್ರೈ ಮಾಡಿ. ಇದು ಫ್ರೈ ಆಗುವಾಗ ಆನಿಯನ್ ಕೂಡ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಇವಾಗ 2 ದೊಡ್ಡ ಟೊಮೆಟೊ ಚಾಪ್ ಮಾಡಿ ಹಾಕ್ತಾ ಇದ್ದೇನೆ. ಹಾಗೂ ಇವಾಗ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಟೊಮೆಟೊ ಸಾಫ್ಟ್ ಆಗೋ ತನಕ ಬಿಡಿ. ಇವಾಗ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ. ಇದಕ್ಕೆ ನಾನೊಂದು ಗ್ರೀನ್ ಮಸಾಲವನ್ನು ರೆಡಿ ಮಾಡಿದ್ದೇನೆ, ಆಯಿತಾ? ಇದು ನಾನು ತೋರಿಸ್ತಿಲ್ಲ ನಿಮಗೆ, ನೋಡಿ ಇದೆ ಅದು. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಒಂದು 4 ಹಸಿಮೆಣಸಿನಕಾಯಿ, ಒಂದು 4 ಬೆಳ್ಳುಳ್ಳಿ, ಒಂದು ಸಣ್ಣ ತುಂಡು ಶುಂಠಿ, ಸ್ವಲ್ಪ ಜೀರಿಗೆ ಹಾಗೂ ಕಾಳು ಮೆಣಸು ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇದಕ್ಕೆ ಇವಾಗ ಹಾಕ್ತಾ ಇದ್ದೇನೆ. ಹಾಗೂ ಇದರದ್ದು ಹಸಿ ಸ್ಮೆಲ್ ಹೋಗೋವರೆಗೆ ಚೆಂದ ಮಾಡಿ ಫ್ರೈ ಮಾಡಬೇಕು. ಇದರ ಬಣ್ಣ ಕಂಪ್ಲೀಟಾಗಿ ಚೇಂಜ್ ಆಗಬೇಕು. ಇವಾಗ ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಿ, ಈ ಗ್ರೀನ್ ಕಲರ್ ಡಾರ್ಕ್ ಗ್ರೀನ್ ಆಗಿ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆಂದ ಮಾಡಿ ಫ್ರೈ ಮಾಡಬೇಕು. ಇವಾಗ ಇಲ್ಲಿ 1 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ತಾ ಇದ್ದೇನೆ. ನಿಮಗೆ ಸ್ಪೈಸಿ ಜಾಸ್ತಿ ಬೇಕಂದರೆ ಒಂದು ಸ್ವಲ್ಪ ಜಾಸ್ತಿ ಹಾಕಿ, ನಾನಿಲ್ಲಿ ಮೀಡಿಯಂ ಸ್ಪೈಸಿ ಇಡ್ತಾ ಇದ್ದೇನೆ. ಹಾಗೂ 1 ಸ್ಪೂನಷ್ಟು ಕೊತ್ತಂಬರಿ ಪೌಡರ್, ಹಾಫ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್, ಹಾಗೂ ಒಂದು 1/4 ಸ್ಪೂನಷ್ಟು ಅರಿಶಿನ ಪೌಡರ್. ಈ ಸಮಯದಲ್ಲಿ ನಿಮ್ಮ ಹತ್ರ ಬಿರಿಯಾನಿ ಪೌಡರ್ ಇದ್ದರೆ, ಬಿರಿಯಾನಿ ಮಸಾಲ ಇದ್ದರೆ ಅದನ್ನು 1.5 ಸ್ಪೂನಷ್ಟು ಹಾಕಿ, ಒಳ್ಳೆ ಟೇಸ್ಟ್ ಬರ್ತದೆ. ನನ್ನ ಹತ್ರ ಇವತ್ತು ಇಲ್ಲ, ಹಾಗಾಗಿ ನಾನು ಆ್ಯಡ್ ಮಾಡಲಿಲ್ಲ. ನಿಮ್ಮ ಹತ್ರ ಇದ್ದರೆ ಈ ಸಮಯದಲ್ಲಿ ಹಾಕಿ. ಹಾಗೂ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆದಮೇಲೆ ಮಿಕ್ಸ್ ವೆಜಿಟೇಬಲ್ಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಬೀನ್ಸ್, ಕ್ಯಾರೆಟ್ ಹಾಗೂ ಕಾರ್ನ್ ಇದೆ. ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ, ಸ್ವಲ್ಪ ಹಾಕಿ, ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ಹಾಗೂ ಒಂದು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡುವ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ತೇನೆ. ಲೋ ಫ್ಲೇಮಲ್ಲೇ ಬೇಯಿಸಿದರೆ ಸಾಕು. ಇವಾಗ ನೋಡಿ ಸ್ವಲ್ಪ ಹೊತ್ತು ಆಯಿತು. ಈಗ ಬಾಸುಮತಿ ರೈಸನ್ನು ನಾನು ಹಾಕ್ತಾ ಇದ್ದೇನೆ. ನನ್ನ ಹತ್ರ ಇರೋ ಕಪ್ಪಲ್ಲಿ 1.5 ಕಪ್ಪಷ್ಟು ಬಾಸುಮತಿ ರೈಸನ್ನು ತಗೊಂಡಿದ್ದೇನೆ.
ಇವಾಗ ಇದನ್ನು ಆ್ಯಡ್ ಮಾಡಿ ಈಗ ಮಿಕ್ಸ್ ಮಾಡಿ. ನಾನು ರೈಸ್ ಹಾಕುವಾಗ ರೈಸ್ ನಾನು ನೆನೆಸ್ಲಿಕ್ಕೆ ಇಟ್ಟಿದ್ದೆ, ಅದರಲ್ಲಿ ಸ್ವಲ್ಪ ನೀರಿತ್ತು, ಹಾಗಾಗಿ ಸ್ವಲ್ಪ ನೀರಿರಕ್ಕೆ ಬಿದ್ದಿದೆ ನಾನು ಹಾಕುವಾಗ. ಹಾಗಾಗಿ ನಾನು ಈಗ ನೀರಿನ ಪ್ರಮಾಣವನ್ನು ಹಾಕುವಾಗ ಸ್ವಲ್ಪ ಕಡಿಮೆ ಮಾಡ್ತೇನೆ. ಆ್ಯಕ್ಚುಲಿ 1 ಕಪ್ ರೈಸಿಗೆ 2 ಕಪ್ಪಷ್ಟು ನೀರು ಹಾಕಬೇಕು. ನಾನಿಲ್ಲಿ ಈ ಕಪ್ಪಲ್ಲಿ 1.5 ಕಪ್ಪಷ್ಟು ರೈಸ್ ತಗೊಂಡಿದ್ದೆ. ಆ ಲೆಕ್ಕದಲ್ಲಿ ನಾನು ಇಲ್ಲಿ 3 ಕಪ್ಪಷ್ಟು ನೀರು ಹಾಕಬೇಕು. ಆದರೆ ನಾನಿಲ್ಲಿ 2.5 ಕಪ್ಪಷ್ಟು ಮಾತ್ರ ನೀರು ಹಾಕ್ತಾ ಇದ್ದೇನೆ. ಯಾಕಂದರೆ ಆಲ್ರೆಡಿ ರೈಸ್ ಹಾಕುವಾಗ ಕೂಡ ನೀರು ಇತ್ತು, ಆಲ್ರೆಡಿ ನೀವು ನೋಡಿದ್ದೀರಿ. ಹಾಗಾಗಿ ನಾನಿಲ್ಲಿ ನೀರು ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೇನೆ. ನೀವು ಫಸ್ಟ್ ಟೈಮ್ ಮಾಡುವವರಾಗಿದ್ದರೆ ಕಂಪ್ಲೀಟಾಗಿ ರೈಸಿಂದ ನೀರನ್ನು ತೆಗೆದು ಖಾಲಿ ರೈಸನ್ನು ಮಾತ್ರ ಹಾಕಿ, ಹಾಗೂ ಕರೆಕ್ಟಾಗಿ 1 ಕಪ್ ರೈಸ್ ತಗೊಂಡಿದ್ರೆ 2 ಕಪ್ಪಷ್ಟು ನೀರನ್ನು ಹಾಕಿ. ಇದು ಈಗ ಲಾಸ್ಟ್ ಸ್ಟೆಪ್, ಇಂಪಾರ್ಟೆಂಟ್ ಸ್ಟೆಪ್. ಸ್ವಲ್ಪ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗುವಾಗ 1 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೇನೆ. ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರನ್ನು ಹಾಕ್ತಾ ಇದ್ದೇನೆ. ಹಾಗೂ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ, ತುಪ್ಪ ಲಾಸ್ಟಿಗೆ ಆ್ಯಡ್ ಮಾಡಿ. ಫ್ಲೇವರ್ ಕೂಡ ಒಳ್ಳೆ ಬರ್ತದೆ, ಹಾಗೂ ರೈಸ್ ಕೂಡ ಚೆನ್ನಾಗಿ ಬರ್ತದೆ. ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಒಂದು ಕುದಿ ಬಂದಮೇಲೆ ಟೇಸ್ಟ್ ಮಾಡಿ ನೋಡಿ. ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕಿ, ಹಾಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಒಂದು 20 ನಿಮಿಷ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸಿ. ಇವಾಗ ನೋಡಿ ಪಲಾವ್ ರೆಡಿಯಾಗಿದೆ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು, ಜಟ್ಪಟಾಗಿ ಮಾಡ್ಬೋದು, ಹಾಗೂ ತುಂಬಾ ಚೆನ್ನಾಗಿ ಬರ್ತದೆ. ಇದಕ್ಕೆ ಒಂದು ರೈತ ಮಾಡಿದರೆ ಸೂಪರ್ವಾದ ಲಂಚ್. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬಾಯ್.